ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿಯುಸಿಯ ಫೈನಲ್ ಎಕ್ಸಾಮ್ ಇದೆ ನಾಳೆ. ಎಕನಾಮಿಕ್ಸ್ ಅರ್ಥಶಾಸ್ತ್ರ. ಸರ್ ನನಗೆ ಬಹಳ ಟೆನ್ಷನ್ ಆಗ್ತಾ ಇದೆ, ನಾನು ಓದಿದ್ದು ನೆನಪಿನಲ್ಲಿ ಉಳಿತಾ ಇಲ್ಲ, ನಾನು ಏನು ಮಾಡಲಿ? ಜಸ್ಟ್ ಪಾಸಿಂಗ್ ಇದ್ರೆ ಸಾಕು, ನನಗೆ ಜಸ್ಟ್ ಪಾಸ್ ಆದರೆ ಸಾಕು. ನಾನು ಪಾಸ್ ಯಾಕ್ರಿ? ಆರಾಮಾಗಿ ನೀವು 60-70 ರಿಸಲ್ಟ್ ಮಾಡ್ಕೋಬಹುದು ಎಕನಾಮಿಕ್ಸ್ನಲ್ಲಿ, ಏನು ಓದಿದೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಕೇಳಿಲಿ. 1 ಮಾರ್ಕ್ಸ್ನಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ POQ ಕ್ವಶನ್ ಅಲ್ಲಿ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ಆಯ್ತಾ? ಟೋಟಲ್ ಎಷ್ಟಾಯ್ತು? 42 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಇವಾಗ ಏನು ಸ್ಟಡಿ ಮಾಡಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ನಿಮಗೆ ವಿಡಿಯೋ ಲಿಂಕ್ ಕೊಡ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಆಯ್ತಾ? 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಅದು ಒಂದು ವಿಡಿಯೋ ನೋಡ್ಕೊಳ್ಳಿ. ಆಯ್ತಾ? ಇಲ್ಲಿ ಎಷ್ಟು 32 ಮಾರ್ಕ್ಸ್ ಬಂತು. 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಕೂಡಿಸಿ POQ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ರೆ ಇಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಎಷ್ಟಾಯ್ತು? 42 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಆಯ್ತಾ? ಈ POQ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಯಾವುದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶೋ ಆಗ್ತಾ ಇದೆಯಲ್ಲ, ಈ ಪ್ರಶ್ನೆ ಆಗಿರುತ್ತೆ. ಆಯ್ತಾ? ಇದು POQ ಕ್ವಶನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್. ಆಯ್ತಾ? ಈ POQ ಕ್ವಶನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದಷ್ಟೇ ಓದ್ಕೊಳ್ಳಿ, ಪಾಸ್ ಆಗ್ತೀರಾ. ಯಾಕೆ ಪಾಸ್ ಆಗಲ್ಲ? ಆರಾಮಾಗಿ ಪಾಸ್ ಆಗ್ತೀರಾ. 80 ಔಟ್ ಆಫ್ 80 ಆರಾಮಾಗಿ ಮಾಡ್ಕೋಬಹುದು ನೀವು. ಎಕನಾಮಿಕ್ಸ್ ನಲ್ಲಿ ಬಹಳ ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ನಾಳೆ. ಬಹಳ ಈಸಿ ಕ್ವಶನ್ ಪೇಪರ್ ಬರುತ್ತೆ. ಆಯ್ತಾ? MCQ ಕ್ವಶನ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್, 2 ಮಾರ್ಕ್ಸ್, 4 ಮಾರ್ಕ್ಸ್, ಆಯ್ತಾ 6 ಮಾರ್ಕ್ಸ್ ಮತ್ತು POQ ಕ್ವಶನ್ ಅಲ್ಲಿ ಬಹಳ ಈಸಿ ಬರುತ್ತೆ. ಆಯ್ತಾ? ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದೇ ಪ್ರಾಬ್ಲಮ್ ನಿಮಗೆ ಕೊಡಲಾಗುವುದು. ಆಯ್ತಾ? ಗೋಧಿಯ ಮಾರುಕಟ್ಟೆ ಮತ್ತು ಪೂರೈಕೆ ಆ ಒಂದು ಪ್ರಶ್ನೆ, ಇಲ್ಲಾಂದ್ರೆ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ. ಆಯ್ತಾ? ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಯಾವ ಒಂದು ಪ್ರಶ್ನೆ ಆಗಿರ್ಬೋದು. ಈ 2 ಪ್ರಶ್ನೆ ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರು ಒಂದು ನೋಡಕ್ಕೆ ಸಿಗುತ್ತೆ, ಈ 2 ಪ್ರಶ್ನೆಗಳಲ್ಲಿ. ಆಯ್ತಾ? ಇವಾಗ 2 ಪ್ರಶ್ನೆ ಕೂಡ ಒಮ್ಮೆಗಳಿಗೆ ಕೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇದು 3ನೇ ಹಂತದಲ್ಲಿ SMC ನಿಮಗೆ ಪ್ರಶ್ನೆ ಆಗಿರುತ್ತೆ, ಇದು 5ನೇ ಹಂತದಲ್ಲಿ ನಿಮಗೆ ಗೋಧಿಯ ಮಾರುಕಟ್ಟೆ ಪ್ರಶ್ನೆ ಆಗಿರುತ್ತೆ. ಇವಾಗ ಒಮ್ಮೆಗಳೇ 2 ಕೇಳಕ್ಕಾಗಲ್ಲ, ಯಾಕಂದ್ರೆ ಒಂದೇ ಕೇಳಬೇಕು 6 ಮಾರ್ಕ್ಸ್ ನಲ್ಲಿ. ಆಯ್ತಾ? SMC ಕೇಳಿದ್ರೆ ನಿಮಗೆ ಗೋಧಿಯ ಮಾರುಕಟ್ಟೆ ಕೇಳಂಗಿಲ್ಲ, ಗೋಧಿಯ ಮಾರುಕಟ್ಟೆ ಕೇಳಿದ್ರೆ SMC ನಿಮಗೆ ಕೇಳಂಗಿಲ್ಲ. ಒಂದು ಫಿಕ್ಸ್ ಆಗಿರುತ್ತೆ, ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ 6 ಅಂಕ ನಿಮಗೆ ಫಿಕ್ಸ್ ಬರುತ್ತೆ. ಎಷ್ಟಾಯ್ತು? ಆಯ್ತಾ? 48 ಮಾರ್ಕ್ಸ್ ಆಯ್ತು. 48 ಮಾರ್ಕ್ಸ್. ಆಯ್ತಾ? ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ನಾನು ಏನು ನಿಮಗೆ ಹೇಳಿದಿನಲ್ಲ, 1 ಅಂಕದ ಪ್ರಶ್ನೆಯಲ್ಲಿ ಅದಷ್ಟೇ ನೋಡ್ಕೊಂಡು ಹೋಗ್ರಿ. 32 ಮಾರ್ಕ್ಸ್ ಬಂದೇ ಬರುತ್ತೆ. ಮತ್ತು POQ ಕ್ವಶನ್ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದೇ ಬರುತ್ತೆ. ಆಯ್ತಾ? ಇಲ್ಲಿ 6 ಅಂಕದ ಒಂದು ಪ್ರಶ್ನೆಯಲ್ಲಿ SMC ಇಲ್ಲಾಂದ್ರೆ ಗೋಧಿ ಮಾರುಕಟ್ಟೆ ಆಯ್ತು. ಎಷ್ಟು? 48 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಇವಾಗ. ಆಯ್ತಾ? ಮತ್ತು ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಯಾವುದು ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳು ಶೋ ಮಾಡಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರುತ್ತೆ. ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಈ ಬಾರಿ ಕೂಡ ಈ ಕ್ವಶನ್ಸ್ಗಳು ನೋಡಕ್ಕೆ ಸಿಗುತ್ತೆ ನಿಮಗೆ. ಆಯ್ತಾ? ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು 80 ಔಟ್ ಆಫ್ 80 ಆರಾಮಾಗಿ ಮಾಡ್ಕೋಬಹುದು. ಯಾರೆಲ್ಲ ಜಸ್ಟ್ ಪಾಸ್ ಆಗ್ಬೇಕಂತ ಅನ್ಕೊಂಡಿರಲ್ಲ, ಅವರು ಜಸ್ಟ್ ಪಾಸ್ ಅಲ್ಲ, ಅವರು ಡೆಫಿನೆಟ್ಲಿ ಹೇಳ್ತಾ ಇದ್ದಾರೆ 60ರಿಂದ 75 ರಿಸಲ್ಟ್ ಆರಾಮಾಗಿ ಮಾಡ್ತಾರೆ. ಅವರು ಸ್ವಲ್ಪ ಹಾರ್ಡ್ ವರ್ಕ್ ಸ್ಟಡಿ ಮಾಡಿದ್ರೆ. ಇನ್ನೂ ಟೈಮ್ ಇದೆ ನಿಮಗೆ. ನಾಳೆ ಎಕ್ಸಾಮ್ ಇದೆ. ಆಯ್ತಾ? 13/3/2025 ಫೈನಲ್ ಎಕ್ಸಾಮ್ ಇದೆ ಎಕನಾಮಿಕ್ಸ್. ಇನ್ನು ಇಂಗ್ಲಿಷ್ ಎಕ್ಸಾಮ್ ಇದೆ, ಸೊಸಾಲಜಿ ಎಕ್ಸಾಮ್ ಇದೆ. ನಾನು ನಿಮಗೆ ಹೇಳ್ಕೊಡ್ತೇನೆ, ಡೋಂಟ್ ವರಿ. ಇಂಗ್ಲಿಷ್ ನಲ್ಲಿ ಹೇಗೆ ಬರೀಬೇಕು ಎಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತೇನೆ, ಟ್ರಿಕ್ಸ್. ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇವಾಗ ಗ್ರಾಮರ್ ಪ್ರಶ್ನೆಗಳಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಇರುತ್ತೆ, ಆ ಕ್ವಶನ್ಸ್ಗಳು ನಾವು ಓದ್ಕೊಂಡು ಬಿಟ್ರೆ ಸಾಕು. ಗ್ರಾಮರ್ ನಲ್ಲಿ ನಾವು ಹೋಗಿ ಒನ್ಲಿ ಎಕ್ಸಾಮ್ ಬರೋದು ಅಷ್ಟೇ ಆಗಿರುತ್ತೆ. ನೋಡೋಣ, ಡಿಸ್ಕಷನ್ ಮಾಡೋಣ. ಆಯ್ತಾ? ಇವಾಗ ಎಕನಾಮಿಕ್ಸ್ ನಲ್ಲಿ ಆಯ್ತಾ 80 ಔಟ್ ಆಫ್ 80 ಆರಾಮಾಗಿ ಮಾಡ್ಕೋಬಹುದು. ಇವಾಗ ನಾನು 2 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡಿದ್ದೇನೆ, 1 ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ, POQ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ 1ನೇ ವಿಡಿಯೋ ಕೊಟ್ಟಿರ್ತೇನೆ 1 ಮಾರ್ಕ್ಸ್ ಮೇಲೆ. ಆಯ್ತಾ? 1ನೇ ವಿಡಿಯೋ. 2ನೇ ವಿಡಿಯೋ 2 ಮಾರ್ಕ್ಸ್ ಮೇಲೆ ಕೊಟ್ಟಿರ್ತೇನೆ. ಆಯ್ತಾ? 3ನೇ ವಿಡಿಯೋ ನಿಮಗೆ POQ ಕ್ವಶನ್ ಮೇಲೆ ಕೊಟ್ಟಿರ್ತೇನೆ. ಆಯ್ತಾ? ಹೋಗಿ ನೋಡ್ಕೊಳ್ಳಿ ಸಾಕು. ಎಷ್ಟು? ಇಲ್ಲಿ ನಿಮಗೆ 42 ಮಾರ್ಕ್ಸ್ ಬರುತ್ತೆ. ಆಯ್ತಾ? ಇಲ್ಲಿ SMC ಇಲ್ಲಾಂದ್ರೆ ಗೋಧಿಯ ಮಾರುಕಟ್ಟೆ, ಇಲ್ಲಿ ಯಾವ್ದಾದ್ರು ಒಂದು 6 ಅಂಕದ ಒಂದು ಪ್ರಶ್ನೆ ಇಲ್ಲಿ ನೀವು ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಎಷ್ಟು? 48 ಆಯ್ತು. ಆರಾಮಾಗಿ ಪಾಸ್ ಆಗ್ತೀರಾ. ಇಲ್ಲಿ 80 ಔಟ್ ಆಫ್ 80 ಮಾಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ಜಸ್ಟ್ ಪಾಸಿಂಗ್ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಪಾಸಿಂಗ್ ಎಲ್ಲರೂ ಹಾಗೆ ಆಗ್ತೀರಾ. ಕ್ವಶನ್ ಪೇಪರ್ ಬಹಳ ಈಸಿ ಬರುತ್ತೆ ನಿಮಗೆ. ನಾಳೆ ಈ ಕ್ವಶನ್ಸ್ಗಳು ನೋಡಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ಸ್ಗಳು ಓದ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ವಶನ್ಸ್ಗಳು. ಡೆಫಿನೆಟ್ಲಿ ನಿಮಗೆ ಈ ಕ್ವಶನ್ಸ್ಗಳು ನೋಡಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ. ಆಯ್ತಾ? ಮತ್ತು ಅದೇ ರೀತಿ 6 ಅಂಕದ ಪ್ರಶ್ನೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಆಯ್ತಾ? ಮತ್ತು ಅದೇ ರೀತಿ ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 18 ಮಾರ್ಕ್ಸ್ ಬರುತ್ತೆ. ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ 6 ಅಂಕದ ಪ್ರಶ್ನೆಯಲ್ಲಿ. ಬಹಳ ಸುಲಭವಾಗಿ ಪ್ರಶ್ನೆ ಕೇಳ್ತಾರೆ ನಾಳೆ. ಎಲ್ಲ ವಿದ್ಯಾರ್ಥಿಗಳು ಈ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ಕೊಳ್ಳಿ. ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ನೋಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಾಗಿರುತ್ತೆ. ಇದು ಸ್ನೇಹಿತರೆ ಸ್ವಲ್ಪ ಕೂಲ್ ಆಗಿ ಓದ್ರಿ, ಅವಸರದಿಂದ ಓದಕ್ಕೆ ಹೋಗ್ಬೇಡ್ರಿ. ಓದಿದ್ದೆಲ್ಲ ಮರೆತು ಹೋಗ್ಬಿಡುತ್ತೆ. ಆಯ್ತಾ? ಇವಾಗ ನೀವು ಎಷ್ಟು ಓದಿದ್ರಲ್ಲ ಅದು ಪರ್ಫೆಕ್ಟ್ ಆಗಿರಬೇಕು. ಆಯ್ತಾ? ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಓದಿದ ಕ್ವಶನ್ಸ್ಗಳು ಡೆಫಿನೆಟ್ಲಿ ಬರುತ್ತೆ. ಪ್ರಯತ್ನ ಬಿಡಕ್ಕೆ ಹೋಗ್ಬೇಡ್ರಿ. ಫೈನಲ್ ಎಕ್ಸಾಮ್ ಒಂದೇ ಬಾರಿ ಬರೋದು. ಮತ್ತೆ ಮೇ ಮತ್ತು ಜೂನ್ ನಲ್ಲಿ ಮತ್ತೆ ಎಕ್ಸಾಮ್ ನಡೆಸ್ತಾರೆ, ಸೆಕೆಂಡ್ ಎಕ್ಸಾಮ್. ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿರ್ತೈತಿ ಮತ್ತೆ ಕಟ್ಟಿ ಬರೀಬಹುದು. ಬಟ್ ಒಂದೇ ಚಾನ್ಸ್ ನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಳ್ಳಿ. ಇವಾಗ 80ಗೆ
75 ಅಥವಾ 80 ಔಟ್ ಆಫ್ 80 ತೆಗೆದುಕೊಳ್ಳಿ ಸಾಕು. ಆರಾಮಾಗಿ ನಿಮ್ಮದು ರಿಸಲ್ಟ್ 95+ ಆಗುತ್ತೆ ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಕೊಡಿಸಿ. ಡೋಂಟ್ ವರಿ, ಎಕನಾಮಿಕ್ಸ್ ಬಹಳ ಈಸಿ ಬರುತ್ತೆ. ಬಹಳ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಬಹಳ ಟಫ್ ಕ್ವಶನ್ ತೆಗಿತಾರೆ ಸರ್, ಬಹಳ ಕ್ವಶನ್ಗಳು ಟೆಸ್ಟ್ ಮಾಡ್ತಾರೆ ಸರ್, ಹೊಸ ಕ್ವಶನ್ಗಳು ಬರುತ್ತೆ ಸರ್. ಏನೂ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೊಸ ಕ್ವಶನ್ಸ್ ಬರೋದಿತ್ತಂದ್ರೆ, ನೀವು ಕ್ವಶನ್ ಅಲ್ಲಿ ಬರೋದಿತ್ತಂದ್ರೆ ಇದೇ ಕ್ವಶನ್ಸ್ ಬರ್ಬೇಕಂತ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಆಯ್ತಾ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ 4ನೇ ನಂಬರ್ ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು ಆಯ್ತಾ. 1ನೇ ವಿಡಿಯೋ ನಿಮಗೆ 1 ಮಾರ್ಕ್ಸ್, 2ನೇ ವಿಡಿಯೋ 2 ಮಾರ್ಕ್ಸ್, 3ನೇ ವಿಡಿಯೋ POQ ಕ್ವಶನ್, 4ನೇದು ನಿಮಗೆ ಹೊಸ ಕ್ವಶನ್ ಮೇಲೆ ವಿಡಿಯೋ ಮಾಡಿರ್ತೇನೆ. ಆ 4 ವಿಡಿಯೋಗಳ ಲಿಂಕ್ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಸಾಕು. ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ. ಏನೂ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರ್ ಬಹಳ ನನಗೆ ಟೆನ್ಷನ್ ಆಗ್ತಾ ಇದೆ, ನಾನು ಓದಿದ್ದು ಮರೆತು ಹೋಗ್ತಾ ಇದೆ, ಕೂಲಾಗಿ ಓದ್ರಿ, ಬಹಳ ಅವಸರದಿಂದ ಮಾಡಕ್ ಹೋಗ್ಬೇಡ್ರಿ ಆಯ್ತಾ. ಎಕನಾಮಿಕ್ಸ್ ನಲ್ಲಿ ಹೆಂಗಿದೆ ಅಂದ್ರೆ, ಸೊ ಅದ್ರೊಳಗೆ ಆನ್ಸರ್ ಹೆಂಗ್ ಬರುತ್ತೆ ನೋಡ್ಕೊಳ್ಳಿ. ಮೊದಲಿಗೆ ಓನ್ ಆಗಿ ಬರೆಯಕ್ ಬರಲ್ಲ ಈ ಒಂದು ಎಕನಾಮಿಕ್ಸ್ ನಲ್ಲಿ, ಯಾಕಂದ್ರೆ ಓನ್ ಆಗಿ ಬರೆದ್ರೆ ಡೆಫಿನೆಟ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಓನ್ ಆಗಿ ಬರೆದ್ರೆ ಹೆಂಗೆ, ಇವಾಗ ನಿಮ್ದೇ ಆದ ಸ್ವಂತ ಭಾಷೆಯಲ್ಲಿ ಬರೀರಿ, ಬಟ್ ಕರೆಕ್ಟ್ ಆಗಿರ್ಬೇಕಲ್ಲ ಆನ್ಸರ್. ಏನೋ ತಿಳಿಯುತ್ತೆ ಅಂತ ಅದೇ ರೀತಿ ಬರೆಯಕ್ ಹೋಗ್ಬೇಡ್ರಿ. ಇವಾಗ ಆ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಆ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಇರಬೇಕು. ನಿಮ್ದೇ ಭಾಷೆಯಲ್ಲಿ ಇದ್ರೆ ಅದು ಓನ್ ಆಗಿ ಅಂತೀವಿ ನಾವು ಆಯ್ತಾ. ಓನ್ ಆಗಿ ಆನ್ಸರ್ ಮಾಡ್ರಿ, ಬಟ್ ನಿಮ್ದೇ ಆದ ಭಾಷೆಯಲ್ಲಿ ಆನ್ಸರ್ ಮಾಡಿ ನಡೆಯುತ್ತೆ. ಬಟ್ ಸ್ವಲ್ಪ ಇವಾಗ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಆ ಒಂದು ಪ್ರಶ್ನೆಗೆ ರಿಲೇಟೆಡ್ ಆನ್ಸರ್ ಇರಬೇಕು. ಸ್ವಲ್ಪ ಓದ್ರಿ, ನೋಟ್ಸ್ ತೆಗೆದುಕೊಂಡು ಓದ್ರಿ ಆಯ್ತಾ. ನೋಟ್ಸ್ ತೆಗೆದುಕೊಂಡು ಓದ್ರಿ. ಇವಾಗ 4 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ, 6 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ. ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ಸ್ಗಳು ನೋಡ್ಕೊಳ್ಳಿ ಆಯ್ತಾ. ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು, ಇದರೊಳಗೆ ನಕಾಶೆಗಳು ಬರುತ್ತೆ ಆಯ್ತಾ, ರೇಖಾಚಿತ್ರಗಳು ಬರುತ್ತೆ, ರೇಖಾಚಿತ್ರ ಹೆಂಗೆ ಬರೀಬೇಕು ಆಯ್ತಾ. ಇಲ್ಲಿ POQ ಕ್ವಶನ್ ಅದಾವೆ. ಈ POQ ಕ್ವಶನ್ ಅಲ್ಲಿ ಯಾವುದಾದ್ರೂ ನಿಮಗೆ 3 ಬಂದೇ ಬರುತ್ತೆ. ನೀವು 10 ಅಂಕವನ್ನು ಆರಾಮಾಗಿ ಪಡೆದುಕೊಳ್ತೀರಾ. ಇಲ್ಲಿ ಯಾವುದಾದ್ರೂ 2 ಬರೀಬೇಕು ಅಷ್ಟೇ. ನೀವು ಬಹಳ ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ. ನಾಳೆ ಏನು ವರಿ ಮಾಡ್ಕೊಳ್ಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಇನ್ನೂ ಟೈಮ್ ಇದೆ. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ತಾ ಇರಿ ಪದೇ ಪದೇ. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ತಾ ಇರೋದು 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ತಾ ಇರಿ. 2 ಅಂಕದ ಪ್ರಶ್ನೆ ಮತ್ತು POQ ಕ್ವಶನ್ ಮತ್ತು 1 ಅಂಕದ ಪ್ರಶ್ನೆ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರುತ್ತೆ ಮತ್ತು ಹೊಸ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಬಹಳ ಕ್ವಶನ್ ಕೊಟ್ಟಿಲ್ಲ ಅಲ್ಲಿ ಆಯ್ತಾ. 2 ಅಂಕದ ಪ್ರಶ್ನೆ ಯಾವುದು, 2 ಅಂಕದ ಪ್ರಶ್ನೆಯಲ್ಲಿ ಯಾವುದು ಹೊಸ ಕ್ವಶನ್, 4 ಅಂಕದ ಪ್ರಶ್ನೆಯಲ್ಲಿ ಯಾವುದು ಹೊಸ ಕ್ವಶನ್, 6 ಅಂಕದ ಪ್ರಶ್ನೆಯಲ್ಲಿ ಯಾವುದು ಹೊಸ ಕ್ವಶನ್, ನಾನು ಅಷ್ಟೇ ಡಿಸ್ಕಷನ್ ಮಾಡಿದ್ದೀನಿ ಅಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ 4ನೇ ನಂಬರ್ ಸಿಗುತ್ತೆ. ಅದು ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಯಾವುದೇ ರೀತಿ ಟೆನ್ಷನ್ ಬೇಡ. ಬಹಳ ಕ್ವಶನ್ ಪೇಪರ್ ಈಸಿ ಬರುತ್ತೆ ನಾಳೆ ದ್ವಿತೀಯ PUC ಎಕನಾಮಿಕ್ಸ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಎಕನಾಮಿಕ್ಸ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾವುದೇ ರೀತಿ ಟೆನ್ಷನ್ ಬೇಡ, ಹ್ಯಾಪಿಯಿಂದ ಎಕ್ಸಾಮ್ ಬರೀರಿ. ಆಲ್ ದಿ ಬೆಸ್ಟ್. ಬಹಳ ಈಸಿ ಬರುತ್ತೆ ಕ್ವಶನ್ ಪೇಪರ್, ಏನೂ ವರಿ ಮಾಡ್ಕೊಳಕ್ ಹೋಗಬೇಡ್ರಿ. ಥ್ಯಾಂಕ್ ಯು ಸೊ ಮಚ್.